ನಮ್ಮ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಇನ್ ಇಂಡಿಯಾ, ಅಂದ್ರೆ ಯುರೋಪಿಯನ್ನರ ಆಕ್ರಮಣ. ಯುರೋಪಿಯನ್ನರ ಆಕ್ರಮಣ ಕರ್ನಾಟಕಕ್ಕೆ ಅಥವಾ ಆಗಮನ. ಯಾಕೆ ಯುರೋಪಿಯನ್ಸ್ ಇಂಡಿಯಾಕ್ಕೆ ಬಂದ್ರು ಅಂತ ಮೇಜರ್ ಏನು ನಮ್ಮ ಯುರೋಪಿಯನ್ಸ್ ಇಂಡಿಯಾಗೆ ಬರೋದಕ್ಕೆ ಕಾರಣ ಅನ್ನೋದನ್ನ ನಾವು ತಿಳ್ಕೊಬೇಕು. 15ನೇ ಸೆಂಚುರಿ, 15th ಸೆಂಚುರಿಯಲ್ಲಿ ಡೈರೆಕ್ಟ್ ಸಿ ರೂಟ್ ಇಂಡಿಯಾಗೆ ಹುಡ್ಕೋಕೆ ಶುರು ಮಾಡಿದ್ರು. ಡೈರೆಕ್ಟ್ ಸಿ ರೂಟ್ ರೀಸನ್ಸ್ ಏನಿತ್ತು ಅಂದ್ರೆ ಮೇಜರ್ಲಿ ಒಟಮನ್ ಅನ್ನೋ ಒಂದು ಅಡ್ಮಿನಿಸ್ಟ್ರೇಷನ್, ಒಟಮನ್ ಅವರು ಕಂಪ್ಲೀಟ್ ಲ್ಯಾಂಡ್ ರೂಟ್ ನ ಕಂಟ್ರೋಲ್ ಇಟ್ಕೊಂಡಿದ್ರು. ಲ್ಯಾಂಡ್ ರೂಟ್ ಅವ್ರ ಕಂಟ್ರೋಲ್ ಅಲ್ಲಿ ಇತ್ತು. ದಿಸ್ ವಾಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಇಂಡಿಯಾದು ಸ್ಪೈಸಸ್ ಆಗಿರ್ಬೋದು, ಸಿಲ್ಕ್ಸ್ ಆಗಿರ್ಬೋದು, ಮತ್ತೆ ಪ್ರಿಷಿಯಸ್ ಸ್ಟೋನ್ಸ್ಗೆ ತುಂಬಾ ಜಾಸ್ತಿ ಡಿಮ್ಯಾಂಡ್ ಇತ್ತು. ದಿಸ್ ಇಸ್ ದ ಸೆಕೆಂಡ್ ಥಿಂಗ್. ಮತ್ತೆ ನ್ಯಾವಿಗೇಷನ್, ಇವಾಗ ಟೆಕ್ನಾಲಜಿ ಜಾಸ್ತಿ ಆದಂಗೆ ಈಗ ನೋಡಿ ನಾವು ಚಂದ್ರನ ಮೇಲೂ ಕೂಡ ಕಾಲಿಟ್ಟಿದ್ದೀವಿ. ಯಾಕೆಂದ್ರೆ ಟೆಕ್ನಾಲಜಿ. ಸೊ ಆಗಿನ ಸಿಚುವೇಶನ್ ಅಲ್ಲಿ ಟೆಕ್ನಾಲಜಿ, ನ್ಯಾವಿಗೇಷನ್, ಶಿಪ್ ಬಿಲ್ಡಿಂಗ್ ಮತ್ತೆ ಕಾರ್ಟೋಗ್ರಫಿ ಇವೆಲ್ಲ ಡಿಸ್ಕವರಿ ಆಗ್ತಾ ಇತ್ತು. ಸೊ ಅದನ್ನ ಟ್ರಯಲ್ ಅಂಡ್ ಎರರ್ ಮಾಡೋಕ್ಕೋ ಅಥವಾ ಇನ್ನೊಂದು ನೋಡೋಕ್ಕೋಸ್ಕರನೋ ಇವರು ಯಾರು ಯುರೋಪಿಯನ್ಸ್ ಏಷ್ಯಾ ಕಡೆ ಪಯಣ ಬೆಳೆಸಿದ್ರು. ಅವರಿಗೆ ಅಲ್ಲಿ ಮೊದಲನೇದಾಗಿ ಇಂಡಿಯಾ ಸಿಕ್ಕಿದ್ದು. ಸೊ ಯಾರು ಫಸ್ಟ್ ಬಂದ್ರು ಇಂಡಿಯಾಗೆ ಅದನ್ನ ನೋಡೋಣ. ಪೋರ್ಚುಗೀಸರು, ಆಮೇಲೆ ಫ್ರೆಂಚ್, ಬ್ರಿಟಿಷ್, ನೆದರ್ಲ್ಯಾಂಡ್, ಡ್ಯಾನಿಷ್. ಸೊ ಒನ್ ಬೈ ಒನ್ ಒಬ್ಬರನ್ನಾಗಿ ನೋಡ್ತಾ ಹೋಗೋಣ. ಪೋರ್ಚುಗೀಸ್ ಮೊದಲನೇದಾಗಿ ಇಂಡಿಯಾಕ್ಕೆ ಬಂದಿದ್ದು ಪೋರ್ಚುಗೀಸ್ 1498 ಅಲ್ಲಿ ವಾಸ್ಕೋ ಡಿ ಗಾಮಾ. ಇದು ಫಸ್ಟ್ ಬಂದಿದ್ದು ವಾಸ್ಕೋ ಡ ಗಾಮಾ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಇದನ್ನ ನೀವು ರಿವಿಷನ್ಗೋಸ್ಕರ ಈ ವಿಡಿಯೋನ ಯೂಸ್ ಮಾಡ್ಕೊಬಹುದು. ವಾಸ್ಕೋ ಡಿ ಗಾಮಾ ಕ್ಯಾಲಿಕಟ್ ನ ಕೋಹಿಕೋಡೆಗೆ ಬಂದು ಅಲ್ಲಿ ಯಾವಾಗ ಇದ್ದು ಝಾಮೋರಿನ್ ಮೇಜರ್ಲಿ. ಆಮೇಲೆ ಆಲ್ಫನ್ಸೋ ಡಿ ಅಲ್ಬುಕರ್ಕ್, ಅಲ್ವೆಡಿಯಾ, ಇವರು ತುಂಬಾ ಇಂಪಾರ್ಟೆಂಟ್ ಆದಂತಹ ಪೋರ್ಚುಗೀಸ್. ಇವ್ರದ್ದು ಪೋರ್ಚುಗೀಸ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಂದ್ರೆ ಇಂಟ್ರೊಡ್ಯೂಸ್ ಕಾರ್ಟೆ ಸಿಸ್ಟಮ್. ವಾಟ್ ಈಸ್ ದಿಸ್ ಕಾರ್ಟೆ ಸಿಸ್ಟಮ್? ಕಾರ್ಟೆ ಸಿಸ್ಟಮ್ ಏನಂದ್ರೆ ಯಾವುದೇ ಒಂದು ಶಿಪ್ ಇಂಡಿಯಾಗೆ ಎಂಟ್ರಿ ಆಗ್ಬೇಕಂದ್ರೆ, ಇಂಡಿಯನ್ ಓಷನ್ಗೆ ಎಂಟ್ರಿ ಆಗ್ಬೇಕಂದ್ರೆ ಪೋರ್ಚುಗೀಸರ್ದು ಪರ್ಮಿಷನ್ ತಗೊಬೇಕಿತ್ತು. ಪೋರ್ಚುಗೀಸರ್ದು ಪರ್ಮಿಷನ್. ಇದು ಕಾರ್ಟೇಜ್ ಸಿಸ್ಟಮ್. ಇದರಿಂದನೇ ನೆಕ್ಸ್ಟ್ ಬ್ಲೂ ವಾಟರ್ ಪಾಲಿಸಿಗೆ ಇದು ನಾಂದಿ ಹಾಡ್ತು. ಅಂದ್ರೆ ಕಂಪಲ್ಸರಿ ಲೈಸೆನ್ಸ್ ತಗೊಬೇಕಾಗುತ್ತೆ ಯಾವುದೇ ಒಂದು ಶಿಪ್ ಇಂಡಿಯನ್ ಓಷನ್ ಅಲ್ಲಿ ಓಡಾಡೋಕ್ಕೋಸ್ಕರ. ಸೊ ಇಂಪ್ರೂವ್ಡ್ ಇವ್ರದ್ದು ನೇವಲ್ ವಾರ್ಫೇರ್ ಆಗಿರ್ಬೋದು. ಇದೇ ಇಂಟ್ರೊಡ್ಯೂಸ್ಡ್ ಟಬ್ಯಾಕೋ ಅಂಡ್ ಕ್ಯಾಶಿಯೋ ಟು ಇಂಡಿಯಾ. ಸೊ ನೀವು ಇವಾಗ ಎಕ್ಸಾಂಪಲ್ಸ್ ಕೆಲವು ಸಲ ಕ್ವಶನ್ ಕೇಳ್ತಾರೆ, ಟಬಾಕೋ ಅಥವಾ ಕ್ಯಾಶಿಯಾ ಇಂಡಿಯಾದು ನೇಟಿವ್ ಕ್ರಾಪ್ಸ್ ಅಂತ. ಇದು ನೇಟಿವ್ ಕ್ರಾಪ್ಸ್ ಅಲ್ಲ, ಇದು ಪೋರ್ಚುಗೀಸ್ ಇಂದ ಬಂದಿರೋ ಕ್ರಾಪ್ಸ್. ನೆಕ್ಸ್ಟ್ ಕಮ್ಸ್ ಡಚಸ್, ಅಂದ್ರೆ ನೆದರ್ಲ್ಯಾಂಡ್ ಇಂದ ಬಂದವ್ರನ್ನ ಡಚಸ್ ಅಂತ ಕರೀತಾರೆ. ಅವರು 1605 ಬಂದ್ರು. ಇವರು ಆಂಬೋಯಿನಾ ಅನ್ನೋ ಪ್ಲೇಸ್ ನ ಪೋರ್ಚುಗೀಸ್ ಇಂದ ಕ್ಯಾಪ್ಚರ್ ಮಾಡಿಕೊಂಡು ಅವರ ಫಸ್ಟ್ ಕಂಪ್ನಿನ ಮಚ್ಲಿಪಟ್ಟಣದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ದೆನ್ ದೇ ಫೋಕಸ್ಡ್ ಆನ್ ಸ್ಪೈಸ್ ಟ್ರೈಡ್ ಮಲಬಾರ್, ಕೋರಮಂಡಲ್ ಮತ್ತೆ ಬೆಂಗಾಲ್ ರೀಜನ್ ಅಲ್ಲಿ. ಇಂಗ್ಲಿಷ್ ಅವ್ರ ಜೊತೆ ಅವರಿಗೆ ವಾರ್ ಆಗುತ್ತೆ, ಬ್ಯಾಟಲ್ ಆಫ್ ಕೊಲಾಶಲ್. ಅವಾಗ ಡಚಸ್ದು ಇದು ಡಿಕ್ಲೈನ್ ಆಯಿತು ಆಡಳಿತ. ದೆನ್ ಕಮ್ಸ್ ಬ್ರಿಟಿಷರ್ಸ್. 1600 ಈಸ್ಟ್ ಇಂಡಿಯಾ ಕಂಪ್ನಿ ಚಾರ್ಟರ್ಡ್ ಬೈ ಕ್ವೀನ್ ಎಲಿಜಬೆತ್ I ಥಾಮಸ್ ರೋ ಅನ್ನೋರು ಫಸ್ಟ್ ಬರ್ತಾರೆ. ಆಮೇಲೆ ಅವರು ಮುಘಲ್ ಅಂಪೆರರ್ ಜಹಾಂಗೀರ್ ಅವ್ರದ್ದು ಪರ್ಮಿಷನ್ ತಗೊಂಡು ಅವ್ರದ್ದು ಫಸ್ಟ್ ಕಂಪನಿನ ಸೂರತ್ ಅಲ್ಲಿ ಓಪನ್ ಮಾಡ್ತಾರೆ, ಫಸ್ಟ್ ಫ್ಯಾಕ್ಟ್ರಿನ. ದೆನ್ ದೇ ಹ್ಯಾವ್ ಎಕ್ಸ್ಟೆಂಡೆಡ್ ಟು ಮದ್ರಾಸ್, ಬಾಂಬೆ, ಕ್ಯಾಲ್ಕಟಾ. ಸೊ ಇದು ಅವರಿಗೆ ಮೇಜರ್ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಸಿಗುತ್ತೆ ಅಂದ್ರೆ ಬ್ಯಾಟಲ್ ಆಫ್ ಬಕ್ಸರ್ ಮತ್ತೆ ಬ್ಯಾಟಲ್ ಆಫ್ ಪ್ಲಾಸಿ. 1757 ಅಲ್ಲಿ ಪ್ಲಾಸಿ ನಡೆಯುತ್ತೆ, 1764 ಅಲ್ಲಿ. ಇವೆರಡು ಬ್ಯಾಟಲ್ ಅಲ್ಲಿ ಇಂಗ್ಲಿಷರ್ಸ್ ವಿನ್ ಆಗ್ತಾರೆ.
ಅಗೇನ್ಸ್ಟ್ ಫ್ರೆಂಚ್, ಇದು ಬ್ಯಾಟಲ್ ಆಫ್ ಬಕ್ಸರ್ ಅಲ್ಲಿ. ಪ್ಲಾಸಿ, ಸಿರಾಜುದ್ದೌಲ್ ಮತ್ತೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ, ಇದೆರಡು ಅವರಿಗೆ ತುಂಬಾ ಇದು ಕೊಡುತ್ತೆ, ಪ್ಲಸ್ ಪಾಯಿಂಟ್ ಆಗುತ್ತೆ ಇಂಡಿಯಾದಲ್ಲಿ ಅವರ ಆಳ್ವಿಕೆನ ಭದ್ರಗೊಳಿಸಲು. ಅದಾದ್ಮೇಲೆ ನೆಕ್ಸ್ಟ್ ಬರೋರು ಡ್ಯಾನಿಶ್. ಡ್ಯಾನಿಶ್ ಅರೈವ್ಡ್ ಇನ್ 1620, ಸೆಟಲ್ಡ್ ಇನ್ ಟ್ರಾಂಕ್ವೆಬಾರ್, ತಮಿಳ್ನಾಡಲ್ಲಿ. ಆಮೇಲೆ ಇವರು 1845 ಅಲ್ಲಿ ಬ್ರಿಟಿಷರ್ಸ್ಗೆ ಅದನ್ನ ಅವ್ರದ್ದು ಕಂಪ್ನಿನ ಸೋಲ್ಡ್ ಮಾಡಿ ಸೆಟಲ್ಮೆಂಟ್ನ ಅವರು ಹೊರಡ್ತಾರೆ. ಕೊನೆಯದಾಗಿ ಬರೋರು ಫ್ರೆಂಚಸ್. ಇವರು ಕೊನೆಯದಾಗಿ ಬರ್ತಾರೆ, ಲಾಸ್ಟ್ ಟು ಅರೈವ್ ಅಂಡ್ ಲಾಸ್ಟ್ ಟು ಲೀವ್ ದ ಕಂಟ್ರಿ. 1664 ಅಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ ಇನ್ ಕೋಲ್ಬರ್ಟ್. ಇಂಪಾರ್ಟೆಂಟ್ ಸೆಟಲ್ಮೆಂಟ್ ಯಾವುದಂದ್ರೆ ಪುದುಚೇರಿ, ಚಂದರ್ನಗೌರ್, ಮಾಹೆ, ಕರೈಕಲ್. ಇವರು ಕರ್ನಾಟಿಕ್ ವಾರ್, ರೈವಲ್ರಿ ಎಂಡೆಡ್ ಇನ್ ಥರ್ಡ್ ಕರ್ನಾಟಿಕ್ ವಾರ್ ಬಿಟ್ವೀನ್ ಇಂಗ್ಲಿಷರ್ಸ್ ಅಂಡ್ ಬ್ರಿಟಿಷರ್ಸ್ ಅಂಡ್ ಫ್ರೆಂಚ್, ಆಂಗ್ಲೋ ಫ್ರೆಂಚ್ ಯುದ್ಧ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಒಂದು ಸಲ ಕೇಳಿದ್ದಾರೆ ಯಾರು ಫಸ್ಟ್ ಬಂದಿದ್ದು, ಯಾರು ಹೂ ಅರೈವ್ಡ್ ಫಸ್ಟ್ ಅಂಡ್ ಹೂ ಲೆಫ್ಟ್ ಇಂಡಿಯಾ ಲಾಸ್ಟ್. ದಟ್ ಕ್ವಶನ್ ಒನ್ಸ್ ಆಸ್ಕ್ಡ್ ಇನ್ ಗ್ರೂಪ್ ಸಿ ಎಕ್ಸಾಮ್ಸ್. ಸೊ ಯು ಶುಡ್ ಟೇಕ್ ಕೇರ್ ಆಫ್ ದಿಸ್. ಯಾರು ಫಸ್ಟ್ ಬಂದ್ರು, ಯಾರು ಲಾಸ್ಟ್ ಬಂದ್ರು, 1 by 1 ನಿಮಗೆ ಗೊತ್ತಿರಬೇಕು. ಪೋರ್ಚುಗೀಸ್, ಡಚ್, ಇಂಗ್ಲಿಷ್, ಡ್ಯಾನಿಶ್, ಫ್ರೆಂಚ್, ಇದು ನಿಮಗೆ ಗೊತ್ತಿರಬೇಕು. ಯಾಕೆಂದ್ರೆ ಈಗ ಸದ್ಯಕ್ಕೆ ಈ ತರ ಕ್ವಶನ್ಸ್ ಬರ್ತಾ ಇಲ್ಲ, ಬಟ್ ಹಿಂದೆ ಬಂದಿದೆ, ಮುಂದೆ ಬರಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಸೊ ಯು ಶುಡ್ ರಿಮೆಂಬರ್ ದಿಸ್. ಅವ್ರದ್ದು ಇಸ್ವಿಗಳನ್ನ ತಿಳ್ಕೊಂಡಿದ್ರು ಒಳ್ಳೇದು, ಅದ್ರ ಜೊತೆಗೆ ಅವ್ರದ್ದು ಫಸ್ಟ್ ಕಂಪ್ನೀಸ್ ಎಲ್ಲಿರುತ್ತೆ ಅದು ಗೊತ್ತಿರಬೇಕು. ದಟ್ಸ್ ಆಲ್ ಫಾರ್ ದ ಡೇ. ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಲಿಂಕ್ನ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ನಮ್ದು ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.